ಅವತ್ತು ರಾಜೀನಾಮೆ ಕೊಡ್ತಿದ್ದೆ. ಆದರೆ ಇದು ಆಫೀಸ್ ಆಫ್ ಪ್ರಾಫಿಟ್ ಇತ್ತು, ಮೆಂಬರ್ಶಿಪ್ ಹೋಗ್ತಾ ಹೆದರಿ ರಾಜೀನಾಮೆ ಕೊಟ್ಟರು ಅಂತ ಬರಬಾರ್ದು ಅಂತ ನಾನು ಇಸೋದಕ್ಕೆ ಕಾಯ್ತಾ ಇದ್ದೆ. ಕ್ಲಿಯರ್ ಆಯ್ತು, ಸಾಕಲ್ಲ. ನನಗೆ ಅದಕ್ಕೆ ಅಂಜಿಲ್ರಿ, ನಾನು ಮೊದಲೇ ರಾಜೀನಾಮೆ ಕೊಡ್ಬೇಕಂತ ಎಂದೋ ಹೇಳಿದ್ದೆ. ಎಲ್ಲ ವ್ಯಾಲಿಡ್ ಆಯ್ತು, ಈಗ ಒಳ್ಳೇದಾಯ್ತಲ್ಲ, ಅಂದ್ರೆ ನಾನು ಹೆದರಿ ಓಡಿಯೋಗಿಲ್ಲ ಅಂತ ಅರ್ಥ ಆಯ್ತು. ಸಿಎಂ ನನ್ನ ಆತ್ಮೀಯ ಗೆಳೆಯರು ಹೇಳಿದ್ದಾರೆ, ಕರೆದ್ರೆ ಹೋಗ್ತೀನಿ, ರಾಜೀನಾಮೆ ಮಾತ್ರ ವಾಪಸ್ ಕೊಡಲ್ಲ. ಏನು ಮನವೊಲಿಸಲಿಕ್ಕೆ ಇಲ್ಲೇನು ಹಿಂದೂಸ್ತಾನ ಪಾಕಿಸ್ತಾನ ಜಗಳ ಅದ? ಅಥವಾ ತಮ್ಮ ಸಲಹೆ ಸ್ವೀಕಾರ ಮಾಡುವಲ್ಲಿ ಏನಾದ್ರು ನೋಡ್ರಿ, ಅದು ನನ್ನ ಆತ್ಮೀಯತೆಗೆ ಅದೊಂದು ಗೌರವಾನ್ವಿತ ಸ್ಥಾನ ಕೊಟ್ಟಿದ್ರು. ನನಗಿಂತ ಅನುಭವ, ನನಗಿಂತ ಹೆಚ್ಚು ಅವರಿಗೆ ಆಡಳಿತದ ವ್ಯವಸ್ಥೆ ಬಗ್ಗೆ ಎಲ್ಲ ಗೊತ್ತಿದೆ. ಒಬ್ಬ ಸ್ನೇಹಿತನಾಗಿ ಏನೋ ನನಗೆ ಎಲ್ಲ ಮಾಡ್ಬೇಕಂತ ಮಾಡಿದ್ರು. ತಿರಸ್ಕಾರ ಏನಿಲ್ಲ, ಅದೇನು ಪರ್ಮನೆಂಟ್ ಆಗಿ ನಮ್ಮ ಜೊತೆಗಿರ್ಬೇಕಾ? ತಿಂಡಿ ಬರ್ತೇನೆ ನೀವು ಜಾಸ್ತಿ ಕೆದರ್ಬೇಡ್ರಿ, ಪಾಪ ಆಸ್ ಎ ಫ್ರೆಂಡ್ಸ್ ಆಗಿ ನೀವು ಬಂದಿರಿ. ಈಗ ಬಜೆಟ್ ಬಗ್ಗೆ ಏನು ವಿಶೇಷ ಬೆಳವಣಿಗೆ ಏನಲ್ಲದು. ನಾನು ಯಾವತ್ತೋ ರಾಜೀನಾಮೆ ಕೊಡಬೇಕು ಅಂತ ಹಿಂದೆ ನಿರ್ಧಾರ ಮಾಡಿದ್ದೆ. ಅದು ರಾಜ್ಯಪಾಲರ ಒಂದು ತೂಗುಗತ್ತಿ ಒಂದು ತಲೆ ಮೇಲೆ ಇತ್ತಲ್ಲ, ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಶಿಪ್ ಆಫೀಸ್ ಆಫ್ ಪ್ರಾಫಿಟ್, ಅದು ಕ್ಲಿಯರ್ ಆಗಲಿ ಅಂತ ಕಾಯ್ತಿದ್ದೆ. ಕ್ಲಿಯರ್ ಆಯಿತು, ಅದು ಬಿಟ್ಟುಬಿಟ್ಟೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.